ನಮ್ಮಪ್ಪ ನಾನು ತುಂಬ ಕ್ಲೋಸ್ ಅದರ್ವೈಸ್. ಬಟ್ ಸೆಟ್ಟಿಗೆ ಹೋದರೆ ತುಂಬ ಪ್ರೊಫೆಷ್ನಲ್ ಆಗಿ ಏನು ಕಂದಮ್ಮ ಅಂತ ಕರೀತಾರೆ ನಾನು ಅದರ್ವೈಸ್. ಬಟ್ ಸೆಟ್ಟಲ್ಲಿ ಮೋನಿಷಾ ಮಾಡು ಅಂತ ತುಂಬ ಪ್ರೊಫೆಷ್ನಲ್ ಆಗಿ ಸ್ಟ್ರಿಕ್ಟ್ ಆಗಿ ಮಾಡಿಸಿದ್ದಾರೆ. ಸೊ ಅದೊಂದು ಸೈಡ್ ನೋಡಿದೆ ನಮ್ಮ ಅಪ್ಪಂದು ನಾನು. ಇದೆಲ್ಲ ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ. ಓವರ್ ಆಲ್ ಇಟ್ಸ್ ಎಲ್ಲ ಹೊಸ ಎಕ್ಸ್ಪೀರಿಯನ್ಸ್ ಮ್ಯಾಮ್ ನನಗೆ ಅದು. ಸರ್, ಕ್ರೈಮ್ ಬಗ್ಗೆ, ಡ್ರಗ್ಸ್ ಬಗ್ಗೆ ಒಂದಷ್ಟು ವಿಚಾರಗಳನ್ನು, ಸಂದೇಶಗಳನ್ನು ಕೊಡ್ತಾ ಬರ್ತಾ ಇದ್ರಿ ಇಷ್ಟು ದಿನ. ಬಟ್ ಇವಾಗ ಚಾಲೆಂಜ್ ಏನಂತಂದರೆ ಲವ್ ಹೇಳಬೇಕು, ಲವ್ ಜೊತೆ ಕ್ರೈಮು, ಡ್ರಗ್ಸು ಮತ್ತು ಈಗ ಹೇಳಿದ್ರಿ ಒಂದಷ್ಟು ಕೆಟ್ಟ ಆಹಾರವನ್ನು ಸೇವಿಸಬಾರ್ದು ಅಂತ. ಅದೊಂದು ಪಾರ್ಟ್ ಸಿನಿಮಾ. ಈ ಥರ ಪಾರ್ಟ್ಗಳು ತುಂಬ ಬರ್ಬಹುದೇನೋ ಸಿಟಿ ಲೈಟ್ಸಲ್ಲಿ ಅಂತ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ. ಅಂದರೆ ಲವ್ ಜೊತೆ ಇದು ಮಾಡಬೇಡ್ರಪ್ಪ ಅನ್ನೋದನ್ನ ಹೇಳೋದು ಎಷ್ಟು ಚಾಲೆಂಜಸ್ ಇರ್ಬೋದು. ಆದರೆ ಅದು ನೀವು ಸಿನಿಮಾ ನೋಡಿದಾಗ ಅರ್ಥ ಆಯ್ತಂದರೆ ಏನೇನೋ ಪ್ರಯತ್ನ ಪಟ್ಟಿರ್ತಾರೆ. ಯಾವಾಗಲೂ ಒಬ್ಬ ನಿರ್ದೇಶಕ ಆಗ್ಬೋದು, ಒಬ್ಬ ಪೇಂಟರ್ ಆಗ್ಬೋದು, ಒಬ್ಬ ಮ್ಯೂಸಿಷಿಯನ್ ಆಗ್ಬೋದು, ಒಬ್ಬರು ರಿಲೀಸಿಸ್ಟ್ ಆಗ್ಬೋದು, ತುಂಬ ಅನುಭವಗಳನ್ನ ತುಂಬಿ ಒಂದು ಒಳ್ಳೆ ಅರ್ಥ ಸಿಗಲಿ ಅಂತ ಪ್ರಯತ್ನ ಪಡ್ತಾ ಇರ್ತೀವಿ. ಅರ್ಥ ಸಿಕ್ಕಿದ್ರೆ ತುಂಬ ಸಾರ್ಥಕ ಅನ್ಸುತ್ತೆ ನನಗೆ. ಓಕೆ ಸರ್, ಲಾಸ್ಟ್ ಟೈಮ್ ಆದಂಥ ಸಿನಿಮಾ, ನಿಮ್ಮ ಡೈರೆಕ್ಷನ್ ಆದಂಥ ಸಿನಿಮಾಗಳಲ್ಲಿ ಕ್ರೈಮ್ ಜೊತೆ ಕಾಮಿಡಿಯನ್ನು ಕೂಡ ಹೇಳ್ತಾ ಹೋಗ್ತಾ ಇದ್ರಿ. ಇಲ್ಲಿ ಲವ್ ಜೊತೆ ಕಾಮಿಡಿ ಇದೆಯಾ ಹೇಗೆ? ಖಂಡಿತವಾಗ್ಲು ನಾನು ಕಾಮಿಡಿ ಇಲ್ಲದ್ರೆ ಸಿನಿಮಾನೇ ಮಾಡಲ್ಲ. ನನಗೆ ಈ ಸತಿ ನಮ್ಮಲ್ಲ ಅಲ್ಲಿ ಹಂಗೆ ಆಗ್ತಾ ನಾನು ಮಲ್ಲ ಮತ್ತು ನಮ್ಮ ತುಂಬ ದೊಡ್ಡ ಫೈಟ್ ಮಾಸ್ಟರ್ ವಿನೋದ್ ಅವರು ಆ್ಯಕ್ಚುಲಿ ಅವ್ರು ಹುಟ್ಟಿದಾಗಿಂದ ತುಂಬ ಸುಂದರಿ. ಆಯ್ತು ಬಿಡಮ್ಮ, ನಿನಗೆ ಆಗಲಿ ಅದು ಅಂದರೆ. ಈಗ ವಿನಯ್ ರಾಜ್ಕುಮಾರ್ ಜೊತೆ ಒಂದು, ಯಾಕಂದರೆ ಅವ್ರು ತುಂಬ ಸೆನ್ಸಿಟಿವ್ ಆಗಿ ಹ್ಯಾಂಡಲ್ ಮಾಡಿ ನೋಡಿದ್ರೆ ಸೀನ್ಗಳು ನೋಡಿದಾಗ ಅನ್ಸುತ್ತೆ ನಮಗೆ ತುಂಬ ಸೈಲೆಂಟಾಗಿ ಕ್ಯಾರಿ ಆಗಿದೆ ಇಡೀ ಸಾಂಗು. ಬಟ್ ಆ ಅಟ್ಮಾಸ್ಫಿಯರ್ ಕೂಡ ಅದೇ ಥರ ಇದೆ ಸಬ್ಜೆಕ್ಟ್ ಏನು. ಸೊ ಹೇಗಿತ್ತು ಅವರು ಜೊತೆ? ಸರ್, ವಿನಯ್ ಬಗ್ಗೆ ನಾನು ಈಗಲೂ ಹೇಳ್ತೀನಿ, ಮುಂದೇನೂ ಹೇಳ್ತೀನಿ. ನನಗೆ ಪರ್ಸ್ನಲಿ ಒಬ್ಬ ಒಳ್ಳೆ ಮನಸ್ಸಿನ, ಏನು ಹೇಳ್ತಾರೆ, ತುಂಬ ಒಳ್ಳೆ ಮನಸ್ಸು ಅಂತಾರಲ್ಲ, ಆ ಮನಸ್ಸು ನಂಗೆ ತುಂಬ ಇಷ್ಟ ವಿನಯ್ ಹತ್ರ. ಆಮೇಲೆ ಆ್ಯಸ್ ಅನ್ ಆ್ಯಕ್ಟರ್ ಏನು ಬೇಕಾದ್ರೂ ಗ್ರಹಿಸಿ ಮತ್ತೆ ಅದನ್ನು ತೋರಿಸ್ಬಲ್ರು. ನಾನು ಮತ್ತೆ ಸಿನಿಮಾಗಳು ನೋಡ್ತಾ ಇದ್ದ ಅವ್ರದ್ದೆಲ್ಲ ಸಿನಿಮಾಗಳಲ್ಲೂ ಆ ಗ್ರೋತ್ ಚೆನ್ನಾಗಿ, ಸಿಕ್ಕಾಪಟ್ಟೆ ಚೆನ್ನಾಗಿ ಹೋಗ್ತಾ ಇದೆ. ಅವರಲ್ಲಿ ಎಲ್ಲ ಇದೆ, ಅವರು ಎಕ್ಸ್ಪ್ಲೋರ್ ಮಾಡಿಲ್ಲ ಅಷ್ಟೇ ವಿನಯ್ ಅವರು. ಅವ್ರು ನಿಂತರೆ ರಾಕ್ಷಸನೇ ನಾನು ಕಂಡಂಗೆ. ಮೋಸ್ಟ್ ಪ್ರಾಬ್ಲಿ ಈ ಸರಿ ತುಂಬ ಪ್ರಯತ್ನ ಪಟ್ಟಿದ್ವಿ, ಅವರು ಸಿಕ್ಕಾಪಟ್ಟೆ ಪ್ರಯತ್ನ ಪಟ್ಟಿದ್ದಾರೆ. ನನಗೆ ಪರ್ಸ್ನಲಿ ಅವರು ವಿನಯ್ ಆ್ಯಕ್ಟರ್ ಆಗಿ ಅದಕ್ಕಿಂತ ಹೆಚ್ಚಾಗಿ ಒಬ್ಬ ಒಳ್ಳೆ ವ್ಯಕ್ತಿತ್ವ ಇರುವಂಥ ಮನುಷ್ಯ. ನನಗೆ ನಿಜವಾಗ್ಲೂ ಬಂಗಾರನೇ ಅದು. ನಾಗಾರ್ಜುನ್ ಸರ್, ನಿಮ್ಮ 3 ಜನ